ಜಿ ಎನ್ ನಂಜುಂಡಸ್ವಾಮಿ ಮಾಜಿ ಶಾಸಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಈ ಏನು ವಿಶೇಷ ಈ ವೋಟರ್ಸ್ನ ಸಮಿತಿಯ ಜಾಗೃತಿ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸಂಚಾಲಕನಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಎರಡೂ ವ್ಯಾಪ್ತಿಯಲ್ಲಿ ನನಗೆ ಪಕ್ಷ ಕೆಲಸ ಮಾಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈ SIR ಅನ್ನೋದು ಇಡೀ ದೇಶದಲ್ಲೇ ಒಂದು ಭೂತದ ವಾತಾವರಣದಲ್ಲಿ ಜನರ ಮುಂದೆ ಕಾಣ್ತಾ ಇದೆ. ಇಲ್ಲಿವರೆಗೂ ಕೂಡ ಸ್ವತಂತ್ರ ಭಾರತದಿಂದ ಪ್ರಾರಂಭ ಆದಂಥದ್ದು SIR ಅಂತ ಏನೂ ಇರಲಿಲ್ಲ. ವೋಟರ್ಸ್ಗಳನ್ನು ಆಯಾ ಸನ್ನಿವೇಶಕ್ಕೆ ಹೆಚ್ಚುವರಿ ಮಾಡಿಕೊಂಡು ಸೇರ್ಪಡೆ ಮಾಡಿಡುವಂಥ ಒಂದು ಕಾರ್ಯಕ್ರಮ, ಯಾರು ತೀರ್ಕೊಂಡಿದ್ದಾರೆ ಅದನ್ನು ಡಿಲೀಟ್ ಮಾಡುವಂಥದ್ದು ಮಾತ್ರ ಆಗ್ತಾಯಿತ್ತು. ಈ ಸಾರಿ ಏನು ಮಾಡಿದ್ದಾರೆ, ಈ ದೇಶದ 140 ಕೋಟಿ ಜನರಲ್ಲಿ ಯಾರು 18 ವರ್ಷದ ಮೇಲ್ಪಟ್ಟ ನಮ್ಮ ನಾಗರಿಕರಿದ್ದಾರೆ, ಸಮಾಜದ ಸದ್ಬಳಕೆಯಲ್ಲಿ ಕೆಲಸ ಮಾಡೋರಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ವೋಟಿನ ಹಕ್ಕಿದೆ. ಪ್ರತಿಯೊಬ್ಬರೂ ಕೂಡ ವೋಟಿನ ಹಕ್ಕನ್ನು ತೆಗೆದುಕೊಳ್ತಕ್ಕಂಥ ವಯಸ್ಸಿನಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಏನು SIR ಸಮಿತಿಯಲ್ಲಿ ಜಾಗೃತಿಯಲ್ಲಿ ಮೂಡಿಸ್ಕೊಂಡು ಅವರೆಲ್ಲರೂ ಕೂಡ ತಮ್ಮ ತಮ್ಮ ವೋಟನ್ನು ನೋಂದಾಯಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ಇಡೀ ದೇಶದಲ್ಲೇ ಒಂದು ಹೊಸ ಸಂಚಲನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ದುರುದ್ದೇಶದಿಂದ ಸಾರ್ವಜನಿಕರಿಗೆ ಅನ್ಯಾಯ ಮಾಡಬೇಕು, ಈ ದೇಶದಲ್ಲಿ ಬಡತನ ಇದೆ, ವಿದ್ಯಾವಂತರಿಲ್ಲ, ಅನಾಗರಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರು ಇದನ್ನಿಂದ ಬೇರ್ಪಡಿಸಬೇಕು ಅನ್ನೋ ಒಂದು ದುರುದ್ದೇಶವೂ ಕೂಡ ಇದರಲ್ಲಿದೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ಒರಿಸ್ಸಾ ಇರ್ಬೋದು, ತಮಿಳುನಾಡು, ನಮ್ಮ ಪಾಂಡಿಚೇರಿ, ಕೇರಳ, ಹೀಗೆ ಸುಮಾರು 12 ರಾಜ್ಯಗಳನ್ನು ಎರಡನೇ SIR ಸಮಿತಿಯಲ್ಲಿ ಜೋಡಿಸುವಂಥದ್ದಾಯಿತು. ಆ ಎರಡೂ SIR ಸಮಿತಿ ಎರಡನೇ SIR ಸಮಿತಿಯಲ್ಲಿ ಸೇರಿಸಿದ ದುರುದ್ದೇಶ ಅವರು ಒಂದು ತಮಿಳುನಾಡು, ಒಂದು ಅಸ್ಸಾಮು, ಮತ್ತೊಂದು ವೆಸ್ಟ್ ಬೆಂಗಾಲ್ ಏನಾರು ಮಾಡಿ ಇವರಿಗೆ ತೊಂದರೆ ಮಾಡಬೇಕು, ಇವ್ರ ವೋಟರ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಅವರಲ್ಲಿ ಅಡಗಿತ್ತು. ಹಾಗಾಗೇ ತಮಿಳುನಾಡು ಒಂದರಲ್ಲೇ 72 ಲಕ್ಷ ಮತದಾರರನ್ನು ತೆಗೆದುಬಿಟ್ರು. ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು 92 ಲಕ್ಷ ಮತದಾರರನ್ನು ತೆಗೆದರು. 92 ಮತದಾರರನ್ನು ತೆಗೆದ ಮೇಲೆ ಅದರಲ್ಲಿ ಸುಮಾರು 32 ಲಕ್ಷ ಜನ ನಮ್ಮದು ಓಟಿದೆ ಅಂತೇಳಿ ಎಲ್ಲರೂ ಕೂಡ ಅರ್ಜಿ ಇಟ್ಕೊಂಡು ಸರ್ಕಾರಿ ಕಚೇರಿಗಳ ಮುಂದೆ ಹೋದರು. ಸರ್ಕಾರಿ ಕಚೇರಿಗಳ ಮುಂದೆ ಹೋದಾಗ ಕೇವಲ ಅವರಿಗೆ ಹಕ್ಕು ಸಿಕ್ಕಿದ್ದು 1800 ಜನರಿಗೆ ಮಾತ್ರ. ಇನ್ನು ಉಳಿದಂಥ 31 ಲಕ್ಷದ ಜನರಿಗೆ ಮತದಾನದ ಹಕ್ಕನ್ನು ಕಳೆದುಕೊಂಡರು. ಈ ಕಾರಣದಿಂದ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಹೆಂಗೆ ಈ ಚುನಾವಣಾ ತಂತ್ರದಿಂದ ಅವ್ರನ್ನ ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಮಾಡೋದು ಒಂದು ದುರುದ್ದೇಶ. ಜೊತೆಗೆ ಸ್ವತಃ ಮಮತಾ ಬ್ಯಾನರ್ಜಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು 48 ಲಕ್ಷ ಮತದಾರರನ್ನು ತೆಗೆದರು. 48 ಲಕ್ಷ ಮತದಾರರನ್ನು ತೆಗಿಲಾಗಿ ಆಯಮ್ಮ 15,000 ವೋಟ್ಗಳಿಂದ ಡಿಫೀಟ್ ಆದರು. ಹಾಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಇವತ್ತು ಸುದೈವ ನಮ್ಮ ಮಾನ್ಯ ಗೌರವಿತ ಮುಖ್ಯಮಂತ್ರಿಗಳು, ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇಡೀ ಕಾರ್ಯಕರ್ತರನ್ನು ಜಾಗೃತಿ ಮಾಡಿಸಿ ಅದಕ್ಕೊಂದು ತಂಡವನ್ನು ರಚನೆ ಮಾಡಿ ಎಲ್ಲರನ್ನೂ ಇದರಲ್ಲಿ ಜೋಡಿಸ್ಕೊಳ್ಬೇಕು, ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ನಮ್ಮ ಚುನಾವಣೆಯಲ್ಲಿ ಯಾವುದೇ ಮತದಾರರಾಗಲಿ ಅಥವಾ ಯಾವುದೇ ನಮ್ಮ ಅಭ್ಯರ್ಥಿ ಚುನಾವಣೆಗೆ ನಿಂತರೆ ಆ ಅಭ್ಯರ್ಥಿ ಗೆಲ್ಲಬೇಕು.